ನಮಸ್ಕಾರ ಸ್ನೇಹಿತರೆ ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಬಿಡುಗಡೆ ಆಗಿದೆ 2023 24ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದು ಎಷ್ಟು ವರ್ಷಕ್ಕೆ ಒಂದ್ಸಲ ಬರುತ್ತೆ, ಯಾರು ಬಿಡುಗಡೆ ಮಾಡ್ತಾರೆ, ಇದರಲ್ಲಿ ಇರ್ತಕ್ಕಂತ ಫಾರೆಸ್ಟ್ ಅಂಡ್ ಟ್ರೀ ಕವರ್ ಅಂದ್ರೆ ಏನು, ಏನೇನ್ ರಿಪೋರ್ಟ್ ಅಲ್ಲಿ ಇದೆ ಎಲ್ಲ ಕೂಡ ಡಿಸ್ಕಸ್ ಮಾಡೋಣ. ಭಾರತ ರಾಜ್ಯ ಅರಣ್ಯ ವರದಿ 2023 ಈ ತಿಂಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಡಿಸೆಂಬರ್ 2024ರಲ್ಲಿ ಮುಂಬರುವ ಎಲ್ಲಾ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅದು ಯಾವುದೇ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಲಿ. ಇದರಲ್ಲಿ ಒಂದಷ್ಟು ಡೆಫಿನೇಷನ್ಸ್ ಗಳು ಕೂಡ ಕೇಳ್ತಾನೆ ನಿಮ್ಗೆ. ಸ್ಟಾಟಿಕ್ ಪೋರ್ಷನ್ ಅಂತ ಕರಿತೀವಿ, ಒಂದು ಕರೆಂಟ್ ಅಫೇರ್, ಇನ್ನು ಅದ್ರ ರಿಲೇಟೆಡ್ ನಿಮಗೆ ಡೆಫಿನೇಷನ್ಸ್ ಗಳು ಕೇಳ್ತಾನೆ, ಎಲ್ಲ ಡಿಸ್ಕಸ್ ಮಾಡ್ತೀನಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ, ಅಲ್ಲೂ ಕೂಡ ನಾವು ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ. ಫೈನ್ ಸರ್. ಸೊ ವಾಟ್ ಇಸ್ ದಿಸ್ ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಅಂದ್ರೆ, ನಮ್ಮ ಒಂದು ಫಾರೆಸ್ಟ್ ಅರಣ್ಯ ಭಾರತದಲ್ಲಿ ಎಷ್ಟಿದೆ, ಎಷ್ಟಿರಬೇಕು, ಎಷ್ಟಿದೆ, ಎಲ್ಲೆಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಯಾವ್ದು ಜಾಸ್ತಿ ಆಗಿದೆ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದ್ರಲ್ಲಿ ಈಗೇನ್ ರಿಪೋರ್ಟ್ ಬಿಡುಗಡೆ ಮಾಡಿದ್ದಾರಲ್ಲ, ಯಾರು ಫಸ್ಟ್ ಅದು ತಿಳ್ಕೊಳ್ಳಿ. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಅವರು ಇದನ್ನ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ನ ಬಿಡುಗಡೆ ಮಾಡೋದು. ಇವಾಗ ಡೆಹ್ರಾಡೂನ್ ಅಲ್ಲಿ ಇರ್ತಕ್ಕಂಥ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೇಳಬಹುದು, ಬೇಕಾದ್ರೆ ಇದು ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ, ಯಾರು ಬಿಡುಗಡೆ ಮಾಡಿದ್ರು ಈ ರಿಪೋರ್ಟ್ ಕೇಳಬಹುದು. ಅಂಡ್ ಈ ರಿಪೋರ್ಟ್ 1987ರಿಂದ 2 ವರ್ಷಕ್ಕೊಂದ್ಸಲ ರಿಪೋರ್ಟ್ ಮಾಡ್ತಾ ಇದ್ದಾರೆ. 2 years once, ದ್ವೈವಾರ್ಷಿಕ, ಬೈಅನಿಯಲ್ ಬೇಸಿಸ್ ಅಲ್ಲಿ ಮಾಡ್ತಾರೆ. ಹಾಗಾದ್ರೆ ಲಾಸ್ಟ್ ಯಾವಾಗ ಬಿಡುಗಡೆ ಆಗಿತ್ತು? 2021ಕ್ಕೆ ಆಗಿತ್ತು. ಈಗ 2000 ಅಂದ್ರೆ 21ರ ರಿಪೋರ್ಟ್, ಈಗ 2023ರ ರಿಪೋರ್ಟ್. ಇದನ್ನ ಈಗ 23ರ ತನಕ ಏನಾಗಿದೆ ಅದನ್ನ 24ರಲ್ಲಿ ಬಿಡುಗಡೆ ಮಾಡ್ತಾರೆ. ಓಕೆ, 1 ವರ್ಷ ಆದ್ಮೇಲೆ ಬಿಡುಗಡೆ ಮಾಡ್ತಾರೆ. ಅವರೆಲ್ಲ ಅದನ್ನೆಲ್ಲ ಕಂಪೈಲ್ ಮಾಡಿ ಎಲ್ಲ ಮಾಡಿ ತಗೊಂಡ್ ಮಾಡಕ್ಕೆ 1 ವರ್ಷ ಟೈಮ್ ತಗೋತಾರೆ. ಇದು ನಮ್ಮ ಭಾರತ. ಓಕೆ ಫೈನ್ ಸರ್. ಇಲ್ಲಿ ಯಾವ ಬೇಸಿಸ್ ಮೇಲೆ ಅವರು ಮಾಡ್ತಾರೆ? ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಡೇಟಾಗಳನ್ನ ಇಟ್ಕೊಂಡು ನ್ಯಾಷನಲ್ ಫಾರೆಸ್ಟ್ ಇನ್ವೆಂಟ್ರಿ ಇರುತ್ತೆ. ಒಂದೊಂದು ಫಾರೆಸ್ಟ್ ಗಳಲ್ಲಿ ಅವರವರೇ ಒಂದಾದ ಸರ್ವೆಗಳು, ಇನ್ವೆಂಟ್ರಿಗಳು ಮಾಡಿರ್ತಾರೆ. ಸೊ ಆ ಬೇಸಿಸ್ ಮೇಲೆ ಸಂಪನ್ಮೂಲ ಆಳವಾದ ಮೌಲ್ಯಮಾಪನಗಳು ಮತ್ತೆ ಅರಣ್ಯ ರಾಷ್ಟ್ರೀಯ ದಾಸ್ತಾನು ಅಂತ ಏನ್ ಕರಿತೀವಿ, ನ್ಯಾಷನಲ್ ಫಾರೆಸ್ಟ್ ಇನ್ವೆಂಟ್ರಿ ಅಂತ ಏನ್ ಕರಿತೀವಿ, ಆಗ ರಿಮೋಟ್ ಸೆನ್ಸಿಂಗ್ ಉಪಗ್ರಹ ಡೇಟಾಗಳನ್ನ ಯೂಸ್ ಮಾಡಿ ಇದನ್ನ ಮಾಡ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಎಸ್. ಇದು 18ನೇ ವರದಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಕ್ಸಾಮ್ ಅಲ್ಲಿ ಇಂಥದ್ನೇ ಆಪ್ಷನಲ್ ಕೊಡೋದು. ಈಗ 2023 ರಿಪೋರ್ಟ್ ಈಗೇನ್ ಬಿಡುಗಡೆ ಆಗಿದೆ 24ರಲ್ಲಿ, ಇದು 18ನೇ ವರದಿ. ಓಕೆ, ಮುಂಬರುವ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗಿರುತ್ತೆ. ಇದ್ರಲ್ಲಿ ಏನೇನ್ ಇರುತ್ತೆ ಸರ್? ಮ್ಯಾಂಗ್ರೋವ್ ಎಷ್ಟಿದೆ, ಫಾರೆಸ್ಟ್ ಕವರ್ ಎಷ್ಟಿದೆ, ಟ್ರೀ ಕವರ್ ಎಷ್ಟಿದೆ, ಕಾರ್ಬನ್ ಸ್ಟಾಕ್ ಏನು. ಸೊ ಈ ತರ ನಮ್ಗೆ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಫಸ್ಟ್ ಈ ಡೆಫಿನಿಷನ್ಸ್ ಗಳು ತಿಳ್ಕೊಳ್ಳೋಣ. ಮ್ಯಾಂಗ್ರೋವ್ ಅಂತ ಗೊತ್ತಿದೆ ನಿಮ್ಗೆ, ಇಂಗಾಲದ ಸ್ಟಾಕ್, ಅದ್ ಮುಂದೆ ತಿಳಿಸ್ತಾ ಹೋಗ್ತೀನಿ. ಅದ್ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ, ಅದು ಗೊತ್ತಿಲ್ಲ ಅಂದ್ರೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಟ್ರೀ ಕವರ್ ಅಂದ್ರೆ ಏನು, ಫಾರೆಸ್ಟ್ ಕವರ್ ಅಂದ್ರೆ ಏನು, ಕ್ಯಾನೋಪಿ ಅಂದ್ರೆ ಏನು, ಇದೆಲ್ಲ ಪ್ರಮುಖವಾದ ಡೆಫಿನಿಷನ್ಸ್ ಗಳು, ಅದು ನಿಮಗೆ ಗೊತ್ತಿರಬೇಕು. ನೋಡಿ, ಫಸ್ಟ್ ಫಾರೆಸ್ಟ್ ಕವರ್ ಬರ್ತೀನಿ. ಫಾರೆಸ್ಟ್ ಕವರ್ ಅಂದ್ರೆ ಇಷ್ಟೇ ಸರ್, ಒಂದು ಲ್ಯಾಂಡ್, ಓಕೆ, 1 ಹೆಕ್ಟೇರ್ಗಿಂತ 1 ಹೆಕ್ಟೇರ್ಗಿಂತ ಜಾಸ್ತಿ ಇರಬೇಕು. ಮೋರ್ ದನ್ 1 ಹೆಕ್ಟೇರ್ ಇಂತ ಜಾಸ್ತಿ ಇರಬೇಕು. ಅಲ್ಲಿನ ಟ್ರೀ ಕೆನೋಪಿ ಅಂದ್ರೆ ಅರಣ್ಯಗಳ ಒಂದು ಕೆನೋಪಿ ಕವರ್, ಒಂದು ಮೇಲ್ಚದರ ಅಂತ ಏನ್ ಕರಿತೀವಿ, ಅದು ಡೆನ್ಸಿಟಿ 10% ಗಿಂತ ಜಾಸ್ತಿ ಇರಬೇಕು. ಫಸ್ಟ್ ಕೆನೋಪಿ ಅಂದ್ರೆ ಏನ್ ತಿಳ್ಕೊಳ್ಳಿ. ಟ್ರೀ ಕೆನೋಪಿ ಅಂದ್ರೆ ಹಿಂಗೆ ನೋಡಿ, ಮರಗಳು ಬೆಳೆದಿದೆಯಲ್ಲ ಹಿಂಗೆ ದಟ್ಟವಾಗಿ, ಇದನ್ನ ಕೆನೋಪಿ ಅಂತ ಕರಿತೀವಿ, ಟ್ರೀ ಕೆನೋಪಿ ಅಂತ ಕರಿತೀವಿ. ಓಕೆ, ಈ ಕೆನೋಪಿ ಅಂತಕ್ಕಂಥದ್ದು 1 ಹೆಕ್ಟೇರ್ಗಿಂತ ಜಾಸ್ತಿ ಇರ್ತಕ್ಕಂಥ ಲ್ಯಾಂಡ್ ಅಲ್ಲಿ, ಅಂದ್ರೆ ಅದು ಇರ್ರೆಸ್ಪೆಕ್ಟಿವ್ ಆಫ್ ದ ಓನರ್ಶಿಪ್. ಅದು ಇರ್ರೆಸ್ಪೆಕ್ಟಿವ್ ಆಫ್ ಓನರ್ಶಿಪ್. ಬೇಕಾದ್ರೆ ಖಾಸಗಿಯವರು ಕಾಡು ಬೆಳೆಸ್ತಿರ್ಬೋದು, ರಾಜ್ಯ ಸರ್ಕಾರ ಅಡಿಯಲ್ಲಿ ಇರ್ತಕ್ಕ ಕಾಡಾಗಿರ್ಬೋದು. 1 ಹೆಕ್ಟೇರ್ಗಿಂತ ಜಾಸ್ತಿ ಇರಬೇಕು ಅರಣ್ಯ, ಅದರಲ್ಲಿ ಕೆನೋಪಿ 10% ಇರಬೇಕು. ಅಂದ್ರೆ ದಟ್ಟವಾದ ಅರಣ್ಯ ಅಟ್ಲೀಸ್ಟ್ 10% ಆಫ್ ದ ಲ್ಯಾಂಡ್ ಆದ್ರೂ ಇರಬೇಕು. 10% ಡೆನ್ಸಿಟಿ ಇರಬೇಕು. ಅದನ್ನ ನಾವೆಂತ ಕರಿತೀವಿ? ಫಾರೆಸ್ಟ್ ಕವರ್ ಅಂತ ಕರಿತೀವಿ. ಹಾಗಾದ್ರೆ ಟ್ರೀ ಕವರ್ ಅಂದ್ರೇನು? ಟ್ರೀ ಕವರ್ ಅಂತಂದ್ರೆ ಇಟ್ ಈಸ್ ಎ ಪ್ಯಾಚಸ್ ಲೆಸ್ ದನ್ 1 ಹೆಕ್ಟೇರ್. ಇದು 1 ಹೆಕ್ಟೇರ್ಗಿಂತ ಜಾಸ್ತಿ ಆದ್ರೆ 1 ಹೆಕ್ಟೇರ್ಗಿಂತ ಕಮ್ಮಿ, ಇದು 1 ಹೆಕ್ಟೇರ್ಗಿಂತ ಕಮ್ಮಿ, ಇದು ಜಾಸ್ತಿ ಇರಬೇಕು, ಜಾಸ್ತಿ, ಇದು ಕಮ್ಮಿ ಇರಬೇಕು. ಅಂಡ್ ಇದು ಎಲ್ಲಾರು ಇರ್ಲಿ. ಈಗ 1 ಹೆಕ್ಟೇರ್ಗಿಂತ ಕಮ್ಮಿ ಅಂದ ತಕ್ಷಣ ಇಲ್ಲೊಂದಷ್ಟು ಅರಣ್ಯಗಳಿದೆ ಸ್ನೇಹಿತರೆ. ಒಂದಷ್ಟು ಗ್ಯಾಪ್ ಇಟ್ಟು ಇಲ್ಲೊಂದು ಪ್ಯಾಚ್ ಕಾಣುತ್ತೆ, ಪ್ಯಾಚ್ ಅರಣ್ಯಗಳು ಹಿಂಗ್ ಕಾಣುತ್ತೆ. ಓಕೆ, ಇಟ್ ಈಸ್ ಔಟ್ಸೈಡ್ ದ ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ ಆಗಿರಬೇಕಿದು. ಅಂದ್ರೆ ನಮ್ಮ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ನಾಗರಹೊಳೆ ಅಭಯಾರಣ್ಯ ಆಗಿರ್ಬೋದು, ಈ ತರ ಬಂಡೀಪುರ ಆಗಿರ್ಬೋದು. ಸೊ ಆತರ ಬಿಟ್ಟು ಹೊರಗಡೆ ಖಾಸಗಿಯಾಗಿ ಬೆಳೆದಿರುತ್ತೆ ನೋಡಿ. ಈಗ ಒಂದು ಚಾಮುಂಡಿ ಬೆಟ್ಟ ಅಂತ ತಗೋತೀರಾ, ಅಲ್ಲಲ್ಲೇ ಬೆಳೆದಿರುತ್ತೆ. ಹಾಗೆ ಒಂದಷ್ಟು ಅರಣ್ಯ ಏರಿಯಾಗಳನ್ನ ತಗೋತೀರಾ ಬಯಲುಗಳಲ್ಲಿ. ಹಾಗೆ ಔಟ್ಸೈಡ್ ದ ಟ್ರೀ ಪ್ಯಾಚಸ್ ಸೈಜ್ ಇಸ್ ಲೆಸ್ ದನ್ 1 ಹೆಕ್ಟೇರ್ ಅಕರಿಂಗ್ ಔಟ್ಸೈಡ್ ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ.
ಫಾರೆಸ್ಟ್ ಏರಿಯಾಗಿಂತ ಔಟ್ಸೈಡ್ ಇರ್ತಕ್ಕಂಥದ್ದನ್ನ ನಾವು ಟ್ರೀ ಕವರ್ ಅಂತ ಕರಿತೀವಿ. ಫಾರೆಸ್ಟ್ ಕವರ್ ಅಂದ್ರೆ 1 ಹೆಕ್ಟೇರ್ ಗಿಂತ ಜಾಸ್ತಿ ಇರಬೇಕು, 10% ಕೆನೋಪಿ ಇರಬೇಕು, ಅದರಲ್ಲಿ ಕೆನೋಪಿ ಡೆನ್ಸಿಟಿ ಮರಗಳ ಒಂದು ಕೆನೋಪಿ ಇರಬೇಕು. ಟ್ರೀ ಕವರ್ ಅಂದ್ರೆ 1 ಹೆಕ್ಟೇರ್ ಗಿಂತ ಕಮ್ಮಿ ಇರಬೇಕು, ಅದು ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾಗಿಂತ ಹೊರಗಡೆ ಇರ್ತಕ್ಕಂಥ ಖಾಸಗಿ ದಾರ ಆಗಿರ್ಬೋದು ಅಥವಾ ಸರ್ಕಾರದ್ದೇ ಆಗಿರ್ಬೋದು, ಆದ್ರೆ 1 ಹೆಕ್ಟೇರ್ ಗಿಂತ ಕಮ್ಮಿ ಇರಬೇಕು, ಔಟ್ಸೈಡ್ ದ ರೆಕಾರ್ಡೆಡ್ ಏರಿಯಾ ಆಗಿರ್ಬೇಕು. ಅಂದ್ರೆ ಅದು ಫಾರೆಸ್ಟ್ ಅಡಿಯಲ್ಲಿ ಬರ್ದಿರ್ತಕ್ಕಂಥ ಪ್ರದೇಶ ಆಗಿರ್ಬೋದು, ಅದು ಬಯಲು ಪ್ರದೇಶ ಆಗಿರ್ಬೋದು ಅಥವಾ ಸರ್ಕಾರದ ಬೇರೆ ಬೇರೆ ಭೂಮಿಗಳಾಗಿರ್ಬೋದು ಅಥವಾ ಪ್ರೈವೇಟ್ ಲ್ಯಾಂಡ್ ಆಗಿರ್ಬೋದು, ಏನಿಲ್ಲ. ಕೆನೋಪಿ ಅಂದ್ರೆ ನಾನು ಆಲ್ರೆಡಿ ಹೇಳಿದೀನಿ, ದ ಕವರ್ ಆಫ್ ಬ್ರಾಂಚಸ್ ಅಂಡ್ ಫಾಲೇಜ್ ಫಾರ್ಮ್ಡ್ ಬೈ ದ ಕ್ರೌನ್ ಆಫ್ ಟ್ರೀ, ಇದನ್ನ ಕೆನೋಪಿ ಅಂತ ಕರೀತೀವಿ. ಓಕೆ, ಇದನ್ನ ಕೆನೋಪಿ ಅಂತ ಕರೀತೀವಿ. ಓಕೆ, ಟ್ರೀ ಕೆನೋಪಿ, ಆ ಕೆನೋಪಿ ಡೆನ್ಸಿಟಿ ಅಂದ್ರೆ ಎಷ್ಟು ಪರ್ಸೆಂಟ್ ಆಫ್ ಡೆನ್ಸಿಟಿ, ಸಾಂದ್ರತೆ ಇದೆ, ಇದು ಡೆಫಿನಿಷನ್ಸ್ ಗಳು. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನಿಮಗೆ ಇಲ್ಲಿ ಮೇನ್ ಬೇಕಾಗಿರೋದು ಇಷ್ಟೇ ಸರ್, ಒಂದು ಫಾರೆಸ್ಟ್ ಕವರ್ ಡೆಫಿನಿಷನ್, ಟ್ರೀ ಕವರ್ ಡೆಫಿನಿಷನ್, ಇದು ನಿಮಗೆ ಬೇಕು. ಫೈನ್ ಸರ್? ಎಸ್ ಸರ್. ಇನ್ ಟ್ರೀ ಔಟ್ಸೈಡ್ ದ ಫಾರೆಸ್ಟ್ ಏರಿಯಾ, ನಾ ಆಲ್ರೆಡಿ ಹೇಳಿದೀನಿ, ಟ್ರೀ ಔಟ್ಸೈಡ್ ದ ಫಾರೆಸ್ಟ್ ಏರಿಯಾ ಡೆಫಿನಿಷನ್ ಬಂತಲ್ಲ ಇಲ್ಲಿ. ವಾಟ್ ಇಸ್ ಟ್ರೀ ಔಟ್ಸೈಡ್ ದ ಫಾರೆಸ್ಟ್ ಏರಿಯಾ ಅಂದ್ರೆ, ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾ ಏನಿದೆ ಅದ್ರ ಔಟ್ಸೈಡ್ ಪ್ಯಾಚಸ್ ಗಳು ಇರುತ್ತಲ್ಲ, ಅದನ್ನ ನಾವು ಟ್ರೀ ಔಟ್ಸೈಡ್ ದ ಫಾರೆಸ್ಟ್ ಏರಿಯಾ ಅಂತ ಹೇಳ್ತೀವಿ. ಓಕೆ, ಅದು ಕಮ್ಮಿ ಯಾರು ಇರಬಹುದು ಅಥವಾ ಲಾರ್ಜರ್ ದನ್ 1 ಹೆಕ್ಟೇರ್ ಇರಬಹುದು. ಓಕೆ, ಟ್ರೀ ಕವರ್ ಆಲ್ರೆಡಿ ಹೇಳಿದೀನಿ. ಫಾರೆಸ್ಟ್ ಅಂಡ್ ಟ್ರೀ ಕವರ್ ನೋಡಿ, ಭಾರತದಲ್ಲಿ ಯೂಶಲಿ ಏನ್ ಲ್ಯಾಂಡ್ ಇರುತ್ತೆ, ನಮ್ಮ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ, ನಮ್ಮ ಲ್ಯಾಂಡ್ ಅಲ್ಲಿ ಇರೋ ಪ್ರಕಾರ 33% ಆಫ್ ದ ಕಂಟ್ರಿ ಜಿಯೋಗ್ರಾಫಿಕಲ್ ಏರಿಯಾ ಗ್ರೀನ್ ಕವರ್ ಅಲ್ಲಿ ಬರಬೇಕು. ಓಕೆ, 33% ಇರಬೇಕು ನಮ್ಮ ಭಾರತದ ಜಿಯೋಗ್ರಫಿಕಲ್ ಏರಿಯಾ ಪ್ರಕಾರ. ಫಾರೆಸ್ಟ್ ಅಂಡ್ ಟ್ರೀ ಕವರ್ ಸೇರಿ ನಾವ್ ಹೇಳ್ತಿರಲ್ಲ, ಫಾರೆಸ್ಟ್ ಎಷ್ಟು ಪರ್ಸೆಂಟ್ ಇರಬೇಕು ಅಂತ. ಇಲ್ಲಿ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಅಂಡ್ ಟ್ರೀ ಕವರ್ ಎರಡು ಇನ್ಕ್ಲೂಡ್ ಮಾಡಿ 33% ಇರಬೇಕು ನಮ್ಮ ಭಾರತದ ಜಿಯೋಗ್ರಫಿಕಲ್ ಏರಿಯಾ ತಗೊಂಡ್ರೆ. ಅದ್ರ ಅಷ್ಟಿದ್ಯಾ? ಇಲ್ಲ. ಓಕೆ, ಅದನ್ನ ತಿಳಿಸ್ತೀನಿ ಎಷ್ಟಿದೆ ಈ ರಿಪೋರ್ಟ್ ಅಲ್ಲಿ, ಏನೇನಿದೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇದನ್ನ ಅನಲೈಸ್ ಮಾಡ್ತಾರಲ್ಲ, ಇದರಲ್ಲಿ ಇನ್ನೊಂದು ಡೆಫಿನಿಷನ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ. ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೆ ಕರೆಂಟ್ ಅಫೇರ್ ಅಲ್ಲಿ ಏನಿದೆ ಅದನ್ನೇ ಕೇಳಬೇಕು ಅಂತ ಏನಿಲ್ಲ, ನಿಮ್ಗೆ ಗೊತ್ತಿರ ನೋಡಿದಿರಾ, ಅದ್ರ ಆಸುಪಾಸು, ಅದ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಕೇಳ್ತಾನೆ. ವೆರಿ ಡೆನ್ಸ್ ಫಾರೆಸ್ಟ್ ಅಂದ್ರೆ ಇದು ಗೊತ್ತಿರಬೇಕು ಡೆಫಿನಿಷನ್. ಮಾಡರೇಟ್ ಡೆನ್ಸ್ ಫಾರೆಸ್ಟ್ ಅಂದ್ರೆ ಇದು ಗೊತ್ತಿರಬೇಕು. ಓಪನ್ ಫಾರೆಸ್ಟ್ ಅಂದ್ರೆ ಏನಿದೆ. ವೆರಿ ಡೆನ್ಸ್ ಅಂತಂದ್ರೆ ಅದರ ಕೆನೋಪಿ ಡೆನ್ಸಿಟಿ 70% ನೋಡಿ. ಕೆನೋಪಿ ಅಂದ್ರೆ ನಾನು ಇಲ್ಲಿ ತೋರಿಸ್ತೀನಿ ಇರ್ತಾನೆ, ದಿಸ್ ಇಸ್ ದ ಕೆನೋಪಿ ಅಲ್ವಾ ಸರ್, ಇದು ಕೆನೋಪಿ. ಇದು ಏನಿದೆ 70% ಇದ್ರೆ ಆ ಫಾರೆಸ್ಟ್ ನ ವೆರಿ ಡೆನ್ಸ್ ಅಂತ ಕರಿತೀವಿ. ಮಾಡರೇಟ್ ಡೆನ್ಸ್ ಅಂದ್ರೆ 40ರಿಂದ 70% ಇದೆ. ಓಪನ್ ಫಾರೆಸ್ಟ್ ಅಂದ್ರೆ 10ರಿಂದ 40% ಕೆನೋಪಿ ಇದ್ರೆ ಓಪನ್ ಫಾರೆಸ್ಟ್ ಅಂತ ಕರಿತೀವಿ. ಸ್ಕ್ರಬ್ಸ್ ಅಂತಂದ್ರೆ ಗೊತ್ತಿದೆ ನಿಮ್ಗೆ, ಕುರುಚಲು ಗಿಡ, ಅದು 10% ಗಿಂತ ಎಷ್ಟಿದೆ ಕುರುಚಲು ಗಿಡ ನೋಡಿ, ಇದು ಸ್ಕ್ರಬ್ಸ್. ಇದು ಡೆನ್ಸ್ ಫಾರೆಸ್ಟ್ ನೋಡಿ, ಡೆನ್ಸ್ ಅಲ್ಲ ಸರ್, ಇದು ವೆರಿ ಡೆನ್ಸ್, ಇದು ಡೆನ್ಸ್ ಫಾರೆಸ್ಟ್. ಇದೆಯಲ್ಲ ಇದು ಓಪನ್ ಫಾರೆಸ್ಟ್, ಇದು ನೋಡಿ ಇದು ಕುರುಚಲು. ಗೊತ್ತಾಗ್ತಿದೆಯಲ್ಲ, ಈ ತರ ಡೆಫಿನೇಷನ್ಸ್ ಗಳು ಕೇಳ್ತಾನೆ. ಇನ್ನು ನಾನು ಲಾಸ್ಟ್ ಒಂದು ಡಿಕೇಡ್ ಅಂತ ತಗೊಂಡ್ರೆ, 2010ರಿಂದ 2020 ತನಕ ತಗೊಂಡ್ರೆ, ಆನ್ಯುಯಲ್ ಫಾರೆಸ್ಟ್ ಯಾವ ರಾಷ್ಟ್ರಗಳಲ್ಲಿ ಬೆಳೀತಾ ಇದೆ ಅಂತ ತಗೊಂಡ್ರೆ, ಚೈನಾದ ಫಸ್ಟ್ ಅಲ್ಲಿ ಇದೆ, ಆಸ್ಟ್ರೇಲಿಯಾ ಸೆಕೆಂಡ್, ಇಂಡಿಯಾ ಥರ್ಡ್ ಅಲ್ಲಿ ಇದೆ. ಕೇರಳ ಇದು, ಬಟ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇಟ್ಕೊಂಡಿದೆ, ಬೇಕಾಗುತ್ತೆ ಎಕ್ಸಾಮ್ಗೆ. ಈಗ ನಾನು ಡೈರೆಕ್ಟ್ ಬರ್ತೀನಿ, ಈಗ ಏನ್ ಬಿಡುಗಡೆ ಮಾಡಿದ್ದಾರೆ. ಇವಾಗ ಏನ್ ನಿಮ್ಗೆ ಇಲ್ಲಿ ತನಕ ಹೇಳಿದೆ, ದಟ್ ಈಸ್ ಅ ಬೇಸಿಕ್. ನಿಮ್ಗೆ ಆ ಡೆಫಿನಿಷನ್ಸ್ ಗೊತ್ತಿದ್ರೆ ಮುಂದೆ ನೋಡಿ, ಇಲ್ಲಿ ನೋಡಿ ಫಾರೆಸ್ಟ್ ಅಂಡ್ ಟ್ರೀ ಕವರ್ ಬರ್ತಾ ಇರತ್ತೆ. ಫಾರೆಸ್ಟ್ ಅಂಡ್ ಟ್ರೀ ಕವರ್ ಈ ಡೆಫಿನಿಷನ್ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದೀನಿ, ಆ ಡೆಫಿನಿಷನ್ ನೀವು ಅರ್ಥ ಮಾಡ್ಕೊಂಡ್ರೆ ಅವಾಗ ಇಲ್ಲಿ ಏನಿದೆ ಅದು ನಿಮ್ಗೆ ಆಟೋಮೆಟಿಕ್ ಆಗಿ ಅರ್ಥ ಆಗ್ತಾ ಬರುತ್ತೆ. ಇಲ್ಲಿ ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ವರದಿ 2023 ಏನಿದೆ ಸ್ನೇಹಿತರೆ, ಅದರ ಅಂಕಿಅಂಶ ನೋಡೋದಾದ್ರೆ, ಟೋಟಲ್ ಫಾರೆಸ್ಟ್ ಅಂಡ್ ಟ್ರೀ ಕವರ್, ಓಕೆ, ಅರಣ್ಯ ಮತ್ತು ಮರದ ಕವರ್ ಅಂತ ಏನ್ ನಾವು ಕರಿತೀವಿ, ಒಟ್ಟು ಅರಣ್ಯ ಮರದ ವ್ಯಾಪ್ತಿ ಅಂತ ಏನ್ ಕರಿತೀವಿ, ಅದು ನಮ್ಮ ದೇಶದಲ್ಲಿ ಬರೀ 25.17% ಇದೆ. ನಾನು ನಿಮ್ಗೆ ಏನ್ ಹೇಳಿದ್ರೆ 33% ಇರ್ಬೇಕು ಅಂತ, ಇರೋದು 25.17%. ಅಂದ್ರೆ ಪರ್ಸೆಂಟೇಜ್ ಕೇಳಬೇಕು ಅಂತೇನಿಲ್ಲ ನಿಮ್ಗೆ, ಸ್ಕ್ವೇರ್ ಕಿಲೋಮೀಟರ್ ಕೇಳಬಹುದು. 827.35 ಸ್ಕ್ವೇರ್ ಕಿಲೋಮೀಟರ್ ಅಷ್ಟಿದೆ. ಓಕೆ, 827,357 ಚದರ ಕಿಲೋಮೀಟರ್ ಅಷ್ಟು ನಮ್ಮ ಒಟ್ಟು ಅರಣ್ಯ ಮತ್ತು ಮರಗಳ ವ್ಯಾಪ್ತಿ ಇರೋದು, ಟ್ರೀ ಫಾರೆಸ್ಟ್ ಅಂಡ್ ಟ್ರೀ ಕವರ್ ಇರೋದು. ಓಕೆ, ಇನ್ನು ಇದನ್ನ ಡಿವೈಡ್ ಮಾಡಿದ್ರೆ 25.1% ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಇವೆಲ್ಲ ಪಾಯಿಂಟ್ಸ್ ಗಳು ಕೇಳ್ತಾನೆ ಸ್ನೇಹಿತರೆ. ಫಾರೆಸ್ಟ್ ಕವರ್ ಎಷ್ಟಿದೆ, ಟ್ರೀ ಕವರ್ ಎಷ್ಟಿದೆ? ಫಾರೆಸ್ಟ್ ಕವರ್ ಬಂದು 21% ಇದೆ, ಟ್ರೀ ಕವರ್ ಅಂದ್ರೇನು, 1 ಹೆಕ್ಟೇರ್ ಗಿಂತ ಕಮ್ಮಿ ಇರಬೇಕು, ರೆಕಾರ್ಡೆಡ್ ಫಾರೆಸ್ಟ್ ಏರಿಯಾಗಿಂತ ಹೊರಗಿರ್ಬೋದು ಅಲ್ವಾ. ಪ್ಯಾಚ್ ಇರುತ್ತಲ್ಲ ಅದು ಟ್ರೀ ಕವರ್. ಫಾರೆಸ್ಟ್ ಕವರ್ ಅಂದ್ರೆ 1 ಹೆಕ್ಟೇರ್ ಗಿಂತ ಜಾಸ್ತಿ, ಅದು ಮಿನಿಮಮ್ 10% ಕೆನೋಪಿ ಇರಬೇಕು, ಟ್ರೀಯ ಕೆನೋಪಿ ಇರಬೇಕು. ಅದನ್ನ ನಾವು ಫಾರೆಸ್ಟ್ ಕವರ್ ಅಂತ ಕರಿತೀವಿ. ಅದು 21% ಇದೆ. ಟ್ರೀ ಕವರ್ 3.1% ಇದೆ. ನೋಡ್ಕೊಳ್ಳಿ, ಟೋಟಲ್ 25.17% ಇದೆ. ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, 2021ಕ್ಕೂ 23ಕ್ಕೂ ಕೇಳ್ತಾನೆ, ಹೋಲಿಕೆ ಮಾಡಿ ಇನ್ಕ್ರೀಸ್ ಆಗಿದ್ಯಾ, ಅದನ್ನ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಅರಣ್ಯ ಮತ್ತು ಮರಗಳ ಹೊದಿಕೆ. 2021ರಿಂದ ಒಟ್ಟು ಹೆಚ್ಚಳ
ಅಂದ್ರೆ 2021ಕ್ಕಿಂತ ಈಗ ಹೋಲಿಸ್ಕೊಂಡ್ರೆ ಒಟ್ಟು ಈ 2 ವರ್ಷದಲ್ಲಿ 1455 ಚದರ ಕಿಲೋಮೀಟರ್, ಓಕೆ, 1445 ಸ್ಕ್ವೇರ್ ಕಿಲೋಮೀಟರ್ ಟೋಟಲ್ ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಅದರಲ್ಲಿ ಫಾರೆಸ್ಟ್ ಕವರ್ ಅರಣ್ಯ ವ್ಯಾಪ್ತಿ 156 ಚದರ ಮೀಟರ್ ಆಗಿದೆ. ಮರಗಳ ವ್ಯಾಪ್ತಿ ಅಂದ್ರೆ ಟ್ರೀ ಕವರ್ 1289 ಚದರ ಕಿಲೋಮೀಟರ್ ಜಾಸ್ತಿ ಆಗಿದೆ. ಓಕೆ, ಸ್ಕ್ವೇರ್ ಕಿಲೋಮೀಟರ್ ಜಾಸ್ತಿ ಆಗಿದೆ. ನೋಡಿ, ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್. ಜಾಸ್ತಿ ಎರಡರಲ್ಲೂ ಜಾಸ್ತಿ ಆಗಿದೆ. ಫಾರೆಸ್ಟ್ ಕವರ್ ಅಲ್ಲೂ ಜಾಸ್ತಿ ಆಗಿದೆ, ಟ್ರೀ ಕವರ್ ಅಲ್ಲೂ ಜಾಸ್ತಿ ಆಗಿದೆ. ಟೋಟಲ್ 1445 ಚದರ ಕಿಲೋಮೀಟರ್ 2021ರವರೆಗೂ 23ರವರೆಗೂ ಹೋಲಿಕೆ ಮಾಡಿದ್ರೆ ಕವರ್ ಜಾಸ್ತಿ ಆಗಿದೆ. ಓಕೆ, 21 ಆಲ್ರೆಡಿ ನಾವು ಮಾಡಿದೀವಿ ವಿಡಿಯೋ 2 ಇಯರ್ಸ್ ಬ್ಯಾಕ್. ಓಕೆ, ಇದು 23ನೇ ವರದಿ ಈ ಮಂತ್ ಅಲ್ಲಿ ರಿಲೀಸ್ ಆಗಿರೋದು. ಓಕೆ, ನೆಕ್ಸ್ಟ್ ಸರ್, ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಜಾಸ್ತಿ ಆಗಿದೆ. ಈಗ ನಮ್ಮ ದೇಶದಲ್ಲಿ ಅರಣ್ಯ ಮತ್ತು ಟ್ರೀ ಫಾರೆಸ್ಟ್ ಏನಿದೆ ನೋಡಿ, ಮ್ಯಾಕ್ಸಿಮಮ್ ಇನ್ಕ್ರೀಸ್ ಫಾರೆಸ್ಟ್ ಅಂಡ್ ಟ್ರೀ ಕವರ್ ಎಲ್ಲಿ ಜಾಸ್ತಿ ಆಗಿರೋದು 2021 ಕವರ್ ನೋಡಿದ್ರೆ ಅಂದ್ರೆ ಛತ್ತೀಸ್ಗಢ ಫಸ್ಟ್. ಸೆಕೆಂಡ್ ಎಷ್ಟು 684 ಸ್ಕ್ವೇರ್ ಕಿಲೋಮೀಟರ್. ಉತ್ತರ ಪ್ರದೇಶ 559 ಸ್ಕ್ವೇರ್ ಕಿಲೋಮೀಟರ್. ಒಡಿಶಾ 559 ಸ್ಕ್ವೇರ್ ಕಿಲೋಮೀಟರ್. ರಾಜಸ್ಥಾನ 349 ಸ್ಕ್ವೇರ್ ಕಿಲೋಮೀಟರ್. ಟಾಪ್ 4 ಸ್ಟೇಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಟ್ರೀ ಅಂಡ್ ಫಾರೆಸ್ಟ್ ಕವರ್ ಇನ್ಕ್ರೀಸ್ ಆಗಿರೋದು. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ಅದೇ ರೀತಿ ನಾವು ಇದರಲ್ಲಿ ಬರೀ ಫಾರೆಸ್ಟ್ ಕವರ್ ಅಂತ ನೋಡಿದ್ರೆ ಇದು ಎರಡುವೆ, ಟ್ರೀ ಮತ್ತೆ ಫಾರೆಸ್ಟ್. ಇದು ಬರೀ ಫಾರೆಸ್ಟ್ ಕವರ್ ಅರಣ್ಯ ಪ್ರದೇಶ ಮಾತ್ರ ಇನ್ಕ್ರೀಸ್ ಆಗಿರೋದು ನೋಡಿದ್ರೆ ಮಿಜೋರಾಂ ಅಲ್ಲಿ ಫಸ್ಟ್ ಬರುತ್ತೆ, ಗುಜರಾತ್ ಸೆಕೆಂಡ್ ಬರುತ್ತೆ, ಒಡಿಶಾ ಥರ್ಡ್ ಬರುತ್ತೆ. ಓಕೆ, ಬರೀ ನಾವು ಫಾರೆಸ್ಟ್ ಕವರ್ ಅಂತ ನೋಡಿದ್ವಿ. ಓಕೆ, ಅಂಡ್ ಏರಿಯಾ ವೈಸ್ ಲಾರ್ಜೆಸ್ಟ್ ಫಾರೆಸ್ಟ್ ಅಂಡ್ ಟ್ರೀ ಕವರ್ ನೋಡಿ, ದಯವಿಟ್ಟು ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. 2021ಕ್ಕೆ ಹೋಲಿಸ್ಕೊಂಡ್ರೆ ಈ 4 ರಾಷ್ಟ್ರಗಳು ಫಸ್ಟ್ ಸೆಕೆಂಡ್ ಥರ್ಡ್ ಇದು ನಮಗೆ ಈ ಒಂದು ರಿಪೋರ್ಟ್ ಅಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು ಎಷ್ಟೆಷ್ಟು ದೇಶ ಅಂದ್ರೆ ಯಾವ ಯಾವ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಟೋಟಲ್ ಅಂತ ಕನ್ಸಿಡರ್ ಮಾಡ್ಬೇಕಲ್ಲ. ಏರಿಯಾ ವೈಸ್ ಟಾಪ್ 3 ಸ್ಟೇಟ್ ಅಂದ್ರೆ ಈಗ ನೋಡಿ, ಛತ್ತೀಸ್ಗಢಲ್ಲಿ ಜಾಸ್ತಿ ಆಗಿದೆ 2021 ಕಂಪೇರ್ ಮಾಡಿದ್ರೆ. ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಆಗಿದೆ, ಮಧ್ಯಪ್ರದೇಶದಲ್ಲಿ ಆಗಿದೆ ಬಟ್ ಟಾಪ್ 4 ಅಲ್ಲಿ ಬರಲ್ಲ ಮಧ್ಯಪ್ರದೇಶ. ಬಟ್ ಓವರ್ ಆಲ್ ಅಂದ್ರೆ ಈಗ ಮಧ್ಯಪ್ರದೇಶ ಇಸ್ ದ ಬಿಗ್ಗೆಸ್ಟ್ ಸ್ಟೇಟ್ ಅಂತ ನಿಮ್ಗೆ ಗೊತ್ತಿದೆ. ಹಂಗಾರೆ ಅಲ್ಲಿ ಫಾರೆಸ್ಟ್ ಜಾಸ್ತಿ ಇರುತ್ತೆ. ಹಂಗೆ ಓವರ್ ಆಲ್ ಫಾರೆಸ್ಟ್ ಯಾವ ರಾಜ್ಯದಲ್ಲಿ ಜಾಸ್ತಿ ಇದೆ, ಫಾರೆಸ್ಟ್ ಅಂಡ್ ಟ್ರೀ ಕವರ್ ಜಾಸ್ತಿ ಇದೆ. ಓಕೆ, ಅರಣ್ಯ ಮತ್ತು ಮರಗಳ ಹೊದಿಕೆ ಜಾಸ್ತಿ ಇದೆ ಅಂತ ಕೇಳಿದ್ರೆ ಮಧ್ಯಪ್ರದೇಶ ಫಸ್ಟ್, ಅರುಣಾಚಲ್ ಪ್ರದೇಶ ಸೆಕೆಂಡ್. ಅಂದ್ರೆ ಚದರ ಕಿಲೋಮೀಟರ್ ನಾನು ಹೇಳ್ತಾ ಇರೋದು ಇದು ಈ ಫಸ್ಟ್. ಇನ್ನೊಂದ್ಸಲ ಹೇಳ್ತೀನಿ, ಈ ಫಸ್ಟ್ ಇದೆಯಲ್ಲ ಈ 4 ರಾಜ್ಯಗಳು ಇದು 2021 ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಎಷ್ಟು ಅಂದ್ರೆ ಎಷ್ಟು ಚದರ ಕಿಲೋಮೀಟರ್ ಪ್ರೀವಿಯಸ್ಗೆ ರಿಪೋರ್ಟ್ಗೆ ನೋಡ್ಕೊಂಡ್ರೆ ಇಷ್ಟು ಜಾಸ್ತಿ ಆಗಿದೆ. ಬಟ್ ನಾವು ಭಾರತದಲ್ಲಿ ಅತ್ಯಂತ ಜಾಸ್ತಿ ಫಾರೆಸ್ಟ್ ಟ್ರೀ ಕವರ್ ಎಲ್ಲಿದೆ ಅಂತ ಕೇಳಿದ್ರೆ ಫಸ್ಟ್ ಮಧ್ಯಪ್ರದೇಶದಲ್ಲಿದೆ. ಟೋಟಲ್ ಏರಿಯಾದಲ್ಲಿ 85,724 ಸ್ಕ್ವೇರ್ ಕಿಲೋಮೀಟರ್. ಅರುಣಾಚಲ್ ಪ್ರದೇಶ ಸೆಕೆಂಡ್, ಮಹಾರಾಷ್ಟ್ರ ಥರ್ಡ್ ಪೊಸಿಷನ್ ಅಲ್ಲಿ ಇದೆ. ಓಕೆ, ಟಾಪ್ 3 ರಾಜ್ಯಗಳು ಅಂತ ನೋಡೋದಾದ್ರೆ. ಇನ್ನು ಅದು ಬಿಟ್ಟು ಈಗ ನಿಮಗೆ ಗೊತ್ತಿದೆ ಮಧ್ಯಪ್ರದೇಶ ದೊಡ್ಡದಾಗಿದೆ, ನಿಮಗೆ ಇಲ್ಲಿ ಮಹಾರಾಷ್ಟ್ರ ದೊಡ್ಡದಾಗಿದೆ ಅಲ್ವಾ. ಬಟ್ ನೀವು ನಾರ್ತ್ ಈಸ್ಟ್ ಹೋಗ್ಬಿಟ್ರೆ ನಿಮ್ಗೆ ರಾಜ್ಯಗಳು ಚಿಕ್ಕದು. ನಮ್ಮ ಒಂದು ಯೂನಿಯನ್ ಟೆರಿಟರಿಗಳು ಹೋದ್ರೆ ಅಲ್ಲಿ ರಾಜ್ಯಗಳು ಚಿಕ್ಕದು. ಅಂದ್ರೆ ಅದು ಏರಿಯಾ 10% ಇದ್ರೆ 80% ಅದರಲ್ಲಿ 80-90% ಅದರಲ್ಲಿ ಕಾಡುಗಳೇ ಜಾಸ್ತಿ ಇರ್ತವೆ ಅಲ್ಲ. ನೀವು ನಾರ್ತ್ ಈಸ್ಟ್ ನಾವು ಭಾರತಕ್ಕೆ ಹೋದ್ರೆ ನಾರ್ತ್ ಈಸ್ಟ್ ಸ್ಟೇಟ್ಗೆ ಹೋದ್ರೆ ಅಲ್ಲಿ ಕಾಡುಗಳು ಜಾಸ್ತಿ ಇದೆ ಅಲ್ಲ ಸರ್. ಅಲ್ಲಿ ಏರಿಯಾ ನೋಡ್ರೆ ಚಿಕ್ಕದು, ಒಂದೊಂದು ಸಣ್ಣ ರಾಜ್ಯಗಳು. ಆ ರಾಜ್ಯಕ್ಕೆ ತಕ್ಕಂತೆ ನೋಡೋದಾದ್ರೆ ಆ ತರ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಒಂದ್ಸಲ. ದ ಟರ್ಮ್ ಆಫ್ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ. ಅಂದ್ರೆ ಈಗ ಯುಪಿ ತಗೊಂಡ್ರೆ ಅದರಲ್ಲಿ 100% ಜಿಯೋಗ್ರಫಿಕಲ್ ಏರಿಯಾ 100 ಅಂತ ಇಟ್ಕೊಳ್ಳಿ. ಅದೇ ಜಾಸ್ತಿ ಇರ್ಬೋದು ಯುಪಿಲಿ, ಬಟ್ ಅದ್ ಪರ್ಸೆಂಟೇಜ್ ನೋಡಿದ್ರೆ ಕಮ್ಮಿ ಇರುತ್ತೆ. ಅದೇ ನೀವು ಲಕ್ಷದ್ವೀಪ, ಮಿಜೋರಾಂ ನೋಡಿದ್ರೆ ಅಲ್ಲಿ 10% ಇರ್ಬೋದು ಏರಿಯಾ, ಬಟ್ ಅದ್ರ 80-90% ಕಾಡುಗಳೇ ಇದೆ. ಆತರ ನಾವು ಜಿಯೋಗ್ರಫಿಕಲ್ ಏರಿಯಾ ನೋಡೋದಾದ್ರೆ ರಾಜ್ಯಕ್ಕೆ ತಕ್ಕಂತೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನೋಡೋದಾದ್ರೆ ಲಕ್ಷದ್ವೀಪ ಜಾಸ್ತಿ ಇದೆ ಫಸ್ಟ್, ಮಿಜೋರಾಂ ಸೆಕೆಂಡ್ ಬರುತ್ತೆ, ಅಂಡಮಾನ್ ನಿಕೋಬಾರ್ 81% ಕಾಡಿದೆ. ಅದ್ರಲ್ಲಿ ಕಾಡ್ ಅಂದ್ರೆ ನಾನು ಹೇಳ್ತಿರೋದು ಆಡು ಭಾಷೆಯಲ್ಲಿ ಫಾರೆಸ್ಟ್ ಅಂಡ್ ಟ್ರೀ ಕವರ್ ಅರಣ್ಯ ಮತ್ತು ಮರಗಳ ಹೊದಿಕೆ ಜಾಸ್ತಿ ಇರೋದು ಪರ್ಸೆಂಟೇಜ್ ವೈಸ್ 91% ಲಕ್ಷದ್ವೀಪ. ಮಿಜೋರಾಂ ಆ ಒಂದು ಜಿಯೋಗ್ರಫಿಕಲ್ ಏರಿಯಾ ತಗೊಂಡ್ರೆ 85% ಆಫ್ ದ ಏರಿಯಾ ಅರಣ್ಯಗಳಿಂದ ಕೂಡಿದೆ. ಅಂಡಮಾನ್ ನಿಕೋಬಾರ್ 81.62% ಕೂಡಿದೆ. ಅರ್ಥ ಆಗ್ತಿದೆಯಲ್ಲ? ಈ ತರ ನಾವು ಭಾರತಕ್ಕೆ ಟೋಟಲ್ ಓವರ್ ಆಲ್ ಆವರೇಜ್ ತಗೊಂಡು 33% ಭಾರತದ ಒಂದು ಜಿಯೋಗ್ರಫಿಕಲ್ ಏರಿಯಾಗೆ 33% ಅರಣ್ಯ ಇರಬೇಕು ಅಂತ ಹೇಳ್ತೀವಿ. ಆದ್ರೆ ಈ ತರ ನೋಡೋದಾದ್ರೆ ಎಲ್ಲದರಲ್ಲೂ ಅಷ್ಟು ಪರ್ಸೆಂಟೇಜ್ ಇಲ್ಲ. ನಾವು ಇಲ್ಲಿ ಹಿಂದೆ ಎಲ್ಲ ನೋಡಿದೀವಿ, ಇಲ್ಲಿ ನೋಡಿ ಇಲ್ಲೆಲ್ಲ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್
19 ರಾಜ್ಯ ಯೂನಿಯನ್ ಟೆರಿಟರಿ 33% ಹೆಚ್ಚಿಗೆ ಇದೆ. ಅದರಲ್ಲಿ 8 ರಾಜ್ಯಗಳಲ್ಲಿ ಎಸ್ಪೆಷಲಿ ಮಿಜೋರಾಂ, ಲಕ್ಷದ್ವೀಪ, ಅರುಣಾಚಲ್, ನಾರ್ತ್ ಈಸ್ಟ್ ಸ್ಟೇಟ್ ಗಳಲ್ಲಿ 75% ಹೆಚ್ಚು ಅರಣ್ಯಗಳನ್ನ ಹೊದಿಕೆ ಇದೆ. ಓಕೆ, ಅಂದ್ರೆ 33% ನಾವು ಎಲ್ಲಾ ರಾಜ್ಯದಲ್ಲಿ ಇಲ್ದೋದ್ರು ಮೋಸ್ಟ್ ಆಫ್ ದ ರಾಜ್ಯಗಳಲ್ಲಿ ನಮ್ಮದ್ರಲ್ಲಿ ಇದೆ. ಓಕೆ ಫೈನ್ ಸರ್. ಇದು ಟ್ರೀ ಕವರ್, ಫಾರೆಸ್ಟ್ ಕವರ್ ಯಾವ ರಾಜ್ಯಗಳಲ್ಲೂ ಮತ್ತೆ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಪರ್ಸೆಂಟೇಜ್ ಪ್ರಕಾರ ಎಷ್ಟಿದೆ ಇವೆಲ್ಲ ಇದು ರಿಪೋರ್ಟ್ ಅಲ್ಲಿ ಇರೋದು, ನಿಮಗೆ ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಒಂದು ಇನ್ನು ಅದು ಬಿಟ್ಟು ಮ್ಯಾಂಗ್ರೋವ್ ಬರ್ಬೇಕಾಗತ್ತೆ, ಬಿದಿರುಗ್ ಬರ್ಬೇಕಾಗತ್ತೆ, ಬಂಬೂಗ್ ಬರ್ಬೇಕಾಗತ್ತೆ. ಮ್ಯಾಂಗ್ರೋವ್ ಕೂಡ ಸರ್ 4992 ಚದರ ಕಿಲೋಮೀಟರ್ ಅಷ್ಟಿದೆ ಮ್ಯಾಂಗ್ರೋವ್ ಕವರ್, ಮ್ಯಾಂಗ್ರೋವ್ ಏರಿಯಾ ನಮ್ಮ ಭಾರತದಲ್ಲಿ. ಓಕೆ, ಇನ್ಕ್ರೀಸ್ ಆಗಿದೆ. ಬಂಬು ಕೂಡ ಇನ್ಕ್ರೀಸ್ ಆಗಿದೆ, 5227 ಚದರ ಕಿಲೋಮೀಟರ್, ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಇನ್ಕ್ರೀಸ್ ಆಗಿದೆ. ಓಕೆ, 2021 ಟೋಟಲ್ ಎಷ್ಟಿದೆ ಬಂಬು? 1,54,670 ಚದರ ಕಿಲೋಮೀಟರ್ ಅಷ್ಟು ಬಂಬು, ನಮ್ಮ ಬ್ಯಾಂಬು ಅಥವಾ ಬಂಬು ಅಂತ ಏನ್ ಕರಿತೀವಿ ನಾವು ಕನ್ನಡದಲ್ಲಿ, ಅದು ಬಿದಿರು ಅಂತ ಏನ್ ಕರಿತೀವಿ, ಅದು ನಮ್ಮ ಭಾರತದಲ್ಲಿ ಇದೆ. ಇನ್ನು ಗ್ರೋಯಿಂಗ್ ಸ್ಟ್ಯಾಕ್ ಬಗ್ಗೆ ತಿಳ್ಕೊಬೇಕು. ವಾಟ್ ಇಸ್ ಗ್ರೋಯಿಂಗ್ ಸ್ಟ್ಯಾಕ್ ಅಂದ್ರೆ ಏನು? ಗ್ರೋಯಿಂಗ್ ಸ್ಟ್ಯಾಕ್ ಬೆಳೆಯುತ್ತಿರುವ ದಾಸ್ತಾನು ಅಂತ ಕರಿಬಹುದು. ಏನದು? ಅದು ಕೂಡ ಹೆಚ್ಚಿಗೆ ಆಗಿದೆ, 262 ಮಿಲಿಯನ್ ಕ್ಯೂಬಿಕ್ ಮೀಟರ್. ವಾಟ್ ಇಸ್ ಗ್ರೋಯಿಂಗ್ ಸ್ಟ್ಯಾಕ್ ಹೇಳ್ತೀರಾ? ಏನದು ಗ್ರೋಯಿಂಗ್ ಸ್ಟ್ಯಾಕ್ ಅಂದ್ರೆ? ಒಂದು ಅರಣ್ಯ ಅಂತ ತಗೋತಿರಲ್ಲ, ವಾಲ್ಯೂಮ್ ಆಫ್ ಲಿವಿಂಗ್ ಟ್ರೀಸ್ ಇನ್ ಫಾರೆಸ್ಟ್ ಏರಿಯಾ. ಏನು ಸರ್? ವಾಲ್ಯೂಮ್ ಆಫ್ ಲಿವಿಂಗ್ ಟ್ರೀಸ್. ಈಗ ಫಾರೆಸ್ಟ್ ಅಲ್ಲಿ ನೀವು ನೋಡೋದಾದ್ರೆ ಅಲ್ಲಿ ಮರಗಳು ಇರ್ತವೆ, ಬೇರೆ ಇರುತ್ತೆ. ವಾಲ್ಯೂಮ್, ಲಿವಿಂಗ್, ಜೀವ ಇರ್ತಕ್ಕಂತ ಒಂದು ವಾಲ್ಯೂಮ್ ಅಂತ ತಗೊಂಡ್ರಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಆ ಫಾರೆಸ್ಟ್ ಅಲ್ಲಿ ಉಪಯೋಗವಾಗ್ತಕ್ಕಂಥದ್ದು ಈ ವಾಲ್ಯೂಮ್ ಎಷ್ಟಿದೆ? ಆ ಫಾರೆಸ್ಟ್ ಈಗ 100 ಮರಗಳಿದೆ ಅಂದ್ರೆ ಲಿವಿಂಗ್ ಟ್ರೀಸ್ ಎಷ್ಟಿದೆ ಸರ್ ಅದರಲ್ಲಿ? 100 ಮರಗಳಲ್ಲಿ ವಾಲ್ಯೂಮ್ ಆಫ್ ದ ಲಿವಿಂಗ್ ಟ್ರೀಸ್ ಅಲ್ಲಿ ಟನ್ ಪ್ರಕಾರ. ಈಗ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪೊಟೆನ್ಶಿಯಲ್ ಆನ್ಯುಯಲ್ ಟಿಂಬರ್ ಪ್ರೊಡಕ್ಷನ್, ನಮ್ಮ ಕಾಡುಗಳಿಂದ ಆನ್ಯುಯಲ್ ಅಲ್ಲಿ 91.51 ಮಿಲಿಯನ್ ಘನ ಮೀಟರ್ ಅಷ್ಟು ಮರಗಳು ನಮ್ಮ ಕಾಡಲ್ಲಿ ಇದೆ ಅಲ್ವಾ ಸರ್? ಇದೆ. ಇಲ್ಲಿ ಒಂದಷ್ಟು ಮರಗಳು ಬೀಳ್ಬೋದು, ಮರಮುಟ್ಟುಗಳಾಗ್ಬೋದು, ಸತ್ತೋಗ್ಬೋದು. ಆದ್ರೆ ಆ ಒಂದು ಇದ್ರಲ್ಲಿ ಲಿವಿಂಗ್, ಜೀವಂತವಾಗಿರೋದು, ದಷ್ಟಪುಷ್ಟವಾಗಿರೋದು ಅಂತ ನೋಡ್ತೀವಲ್ಲ, ಆ ಒಂದನ್ನ ಗ್ರೋಯಿಂಗ್ ಸ್ಟ್ಯಾಕ್ ಅಂತ ಕರಿತೀವಿ. ಯಾಕೆ ಸರ್ ಇದು ಬೇಕು? ಗ್ರೋಯಿಂಗ್ ಸ್ಟ್ಯಾಕ್ ಯಾಕೆ ಅಳತೆ ಮಾಡ್ತಾರೆ? ಯಾಕೆ ಅಳತೆ ಮಾಡ್ತಾರೆ ಅಂದ್ರೆ, ನೀವು ಇದ್ರ ಮೇಲೆ, ಈ ಬೇಸಿಸ್ ಮೇಲೆನೆ, ಈ ಗ್ರೋಯಿಂಗ್ ಸ್ಟ್ಯಾಕ್ ಬೇಸಿಸ್ ಮೇಲೆನೆ, ಓಕೆ, ಭಾರತ ಅರಣ್ಯ ಮತ್ತು ಅರಣ್ಯಗಳ ಹೊರಗೆ ಏನು ಈ ಬೆಳೆಯುತ್ತಿರುವ ದಾಸ್ತಾನು ಅಥವಾ ಗ್ರೋಯಿಂಗ್ ಸ್ಟ್ಯಾಕ್ ಅಂತ ಕರಿತೀವಿ, ಇದ್ರ ಬೇಸಿಸ್ ಮೇಲೆ ಪೀರಿಯಾಡಿಕ್ ಎಸ್ಟಿಮೇಷನ್ ಮಾಡ್ತೀವಿ. ನಮ್ಮ ಅರಣ್ಯ ಟೋಟಲ್ ಎಷ್ಟಿದೆ, ಅದರಲ್ಲಿ ಲಿವಿಂಗ್ ಎಷ್ಟಿದೆ ಅಂದ್ರೆ ವಾಲ್ಯೂಮ್ ಆಫ್ ಲಿವಿಂಗ್ ಟ್ರೀಸ್ ಎಷ್ಟಿದೆ, ಗ್ರೋಯಿಂಗ್ ಸ್ಟ್ಯಾಕ್ ಎಷ್ಟಿದೆ. ಇದು ನಮ್ಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಸಸ್ಟೈನಬಲ್, ಸುಸ್ಥಿರವಾಗಿ ಬಳಕೆ ಮಾಡ್ಕೊಳ್ಳಕ್ಕೆ, ಸುಸ್ಥಿರ ಬಳಕೆ, ಸಸ್ಟೈನಬಲ್ ಯೂಸ್ ಮಾಡಕ್ಕೆ ಟ್ರೀನ, ಅದಕ್ಕೆ ಪಾಲಿಸೀಸ್ ಗಳು ಇರ್ತಾವಲ್ಲ ಸರ್, ಆ ಪಾಲಿಸೀಸ್ ಗಳನ್ನ ಮಾಡಕ್ಕೆ, ಸ್ಟ್ರಾಟಜೀಸ್ ಗಳನ್ನ ಡೆವಲಪ್ ಮಾಡಕ್ಕೆ, ನೀತಿ ನಿಯಮಗಳನ್ನ ಮಾಡಕ್ಕೆ, ಸಸ್ಟೈನಬಲ್ ಆಗಿ ಯೂಸ್ ಮಾಡಕ್ಕೆ ಈ ಗ್ರೋಯಿಂಗ್ ಸ್ಟ್ಯಾಕ್ ಮೇಲೆ ಅವರು ಅಳತೆ ಮಾಡ್ತಕ್ಕಂಥದ್ದು, ಅದ್ರ ಮೇಲೆ ಪಾಲಿಸಿ ತರ್ತಾರೆ. ಅರ್ಥ ಆಯ್ತಿದೆಯಲ್ಲ? ಈ ಗ್ರೋಯಿಂಗ್ ಸ್ಟ್ಯಾಕ್ ಅಲ್ಲೂ ಕೂಡ ನೋಡೋದಾದ್ರೆ ನಿಮ್ಗೆ ಅಲ್ಲೂ ಕೂಡ ನಿಮ್ಗೆ ಫಾರೆಸ್ಟ್ ಏರಿಯಾದಲ್ಲಿ ಎಷ್ಟಿದೆ, ಟ್ರೀ ಏರಿಯಾದಲ್ಲಿ ಎಷ್ಟಿದೆ, ಇದೆಲ್ಲ ಇಲ್ಲಿ ಕೊಟ್ಟಿದ್ದೀನಿ ನಾನು. ತುಂಬಾ ಡೀಟೇಲ್ ಬೇಕಾಗಿಲ್ಲ, ಅಷ್ಟೊಂದು ಡೀಟೇಲ್ ಆಗಿ ಏನ್ ಕೇಳಕೋಲ್ಲ. ಕೇಳಬಹುದು, ನಿಮಗೆ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಇವೆಲ್ಲ ಕೇಳ್ಬಿಡ್ತೀನಿ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ, ಡಿಫಿಕಲ್ಟಿ ಮಾಡ್ಬೇಕು ಅಂದ್ರೆ. ಬಟ್ ಸ್ಟಿಲ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಗ್ರೋಯಿಂಗ್ ಸ್ಟ್ಯಾಕ್ ಅಂದ್ರೆ ಏನು ಅಂತ. ಓಕೆ, ನೆಕ್ಸ್ಟ್ ಬರ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್, ಕಾರ್ಬನ್ ಸ್ಟಾಕ್ ಅಂಡ್ ಸಿಕ್ವೆಟೈಸೇಷನ್ ಅಂತ ಕರಿತೀವಿ. ಕಾರ್ಬನ್ ಕೊಳ್ಳ, ಸ್ಟಾಕ್ ಅಂತ ಕರಿತೀವಿ. ಅಂದ್ರೆ ಈ ಕಾರ್ಬನ್ ಅಂತಕ್ಕಂಥದ್ದು ನಮ್ಮ ಅರಣ್ಯದಲ್ಲಿ ಹೀರಿಕೊಳ್ಳುವಿಕೆ ಎಷ್ಟು ಸಾಮರ್ಥ್ಯ ಇದೆ, ಹೀರಿಕೊಳ್ಳುವ ಸಾಮರ್ಥ್ಯ ಅಂತ. ಪ್ರಸ್ತುತದಲ್ಲಿ ನಾವು ನೋಡೋ ದೇಶದ ಅರಣ್ಯದಲ್ಲಿ ಒಟ್ಟು ಇಂಗಾಲ ಸಂಗ್ರಹ ಅಂದ್ರೆ ಅರಣ್ಯ ಮರದಿಂದ ಆಗಿರ್ಬೋದು ಅಥವಾ ಭೂಮಿ ಅರಣ್ಯದಲ್ಲಿ ಮಣ್ಣು ಅಥವಾ ನೀರುಗಳಿಂದ ಆಗಿರ್ಬೋದು, ಅರಣ್ಯದ ಪ್ರದೇಶದಿಂದ ಟೋಟಲ್ ನಾವು ನೋಡೋದಾದ್ರೆ 7,285.5 ಮಿಲಿಯನ್ ಟನ್ಗಳಷ್ಟು ನಾವು ಕಾರ್ಬನ್ ಸ್ಟ್ಯಾಕ್ಸ್ ಗಳನ್ನ ಅರಣ್ಯ ನಮಗೆ ಹಿಡಿದಿಟ್ಕೊಂಡಿದೆ. ಅಂದ್ರೆ ಕಾರ್ಬನ್ ಎಮಿಷನ್ ಕಮ್ಮಿ ಮಾಡಕ್ಕೆ ನೀವು ಅರಣ್ಯ ಬೆಳೆಸಲೇಬೇಕು. ಅರಣ್ಯಗಳು ನಿಮ್ಗೆ ಗೊತ್ತಿದೆ ಕಾರ್ಬನ್ ಡೈಆಕ್ಸೈಡ್ ಇಟ್ಕೊಳ್ಳುತ್ತೆ ಅಲ್ವಾ? ಸೊ ಈ ತರ ನೋಡೋದಾದ್ರೆ there is an increase of 81.15 million ton carbon stock in the country. ಲಾಸ್ಟ್ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಕಾರ್ಬನ್ ಸ್ಟಾಕ್ ಅರಣ್ಯದಲ್ಲಿ 81.1 ಮಿಲಿಯನ್ ಟನ್ ಹೆಚ್ಚಳ ಆಗಿದೆ. ಅಂದ್ರೆ ನಾವು ಈ ಕಾರ್ಬನ್ ಕೊಳ್ಳ ಅಂತ ಏನ್ ಕರಿತೀವಿ, ಕಾರ್ಬನ್ ಹಿಡಿದಿಟ್ಟುಕೊಳ್ಳಕ್ಕೆ, ಇಂಗಾಲವನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಸ್ಟಾಕ್ ನಮ್ಮ ಅರಣ್ಯದಲ್ಲಿ ಇಷ್ಟು ಪರ್ಸೆಂಟ್ ಹೆಚ್ಚಳ ಆಗಿದೆ. ಅಂದ್ರೆ ನಾವು ಕಾಡ್ ಚೆನ್ನಾಗಿ ಬೆಳೆಸ್ತಾ ಇದೀವಿ ಅಂತ. ಯಾಕೆ ಇನ್ಕ್ರೀಸ್ ಆಗಿದೆಯಲ್ಲ, ರಿಪೋರ್ಟ್ ಎಲ್ಲ ನೋಡಿದ್ವಿ ಸ್ಟಾರ್ಟಿಂಗ್. ನಮ್ಮ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ನಾವು ಮಾಡ್ತೀವಿ ಅಲ್ವಾ, NDC, ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ, ಇಷ್ಟು ಪರ್ಸೆಂಟೇಜ್ ನಾವು ಮಾಡಬೇಕು ಅಂತೆಲ್ಲ ಹೇಳ್ತೀವಿ. ಅಂದ್ರೆ ಈ ಕಾರ್ಬನ್ ನ ಸಿಕ್ವಟೈಸ್ ಮಾಡಕ್ಕೆ, ಅದನ್ನ ಹೀರ್ಕೊಳ್ತಕ್ಕಂಥದ್ದು ಅಂತ ಏನ್ ಕರಿತೀವಿ, ಅದರ ಮೌಲ್ಯಮಾಪನ. ಭಾರತದಲ್ಲಿ ಇಂಗಾಲದ ಸ್ಟಾಕ್ ಇದೆಯಲ್ಲ,
30.43 ಶತಕೋಟಿ ಟನ್ಗಳಷ್ಟು ಕಾರ್ಬನ್ಗೆ ಈಕ್ವಲೆಂಟ್ ಆಗಿ ನಾವು ನಮ್ದು ಬೆಳವಣಿಗೆ ಆಗಿದೆ. ಓಕೆ, ನಾವು ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ NDC ಏನ್ ನಾವು ಮಾಡ್ತೀವಲ್ಲ, ಓಕೆ, ಅಂದ್ರೆ 2005ರ ಮೂಲ ವರ್ಷ ಬೇಸ್ ಇಯರ್ಗೆ ಕಂಪೇರ್ ಮಾಡ್ತೀವಲ್ಲ, ನಮ್ಮ ಕಾರ್ಬನ್ ಸಿಂಕ್, ಕಾರ್ಬನ್ ಕೊಳ್ಳ ಅಂತ ಏನ್ ಕರಿತೀವಿ, ಕಾರ್ಬನ್ ಕೊಳ್ಳ ಅಂತ, ಅದು ನಾವು ಆಲ್ರೆಡಿ 2.29 ಶತಕೋಟಿ ಟನ್ ಅಷ್ಟು ರೀಚ್ ಮಾಡಿದೀವಿ ಸ್ನೇಹಿತರೆ. ನಮ್ ಗುರಿ 2.5 ಇಂದ 3 ಶತಕೋಟಿ 2030 ಒಳಗೆ ಇತ್ತು. ಓಕೆ, ಈಗಾಗ್ಲೇ ನಾವು 2.29 ಅಂದ್ರೆ 2030 ಒಳಗೆ ರೀಚ್ ಮಾಡ್ಬೇಕು ಕಾರ್ಬನ್ ಕೊಳ್ಳನ ನಾವು. ಕಾರ್ಬನ್ ಸಿಂಕ್ ಇಲ್ಲಿ ನೋಡಿ ಇಂಗ್ಲಿಷ್ ಅಲ್ಲಿ ಕಾರ್ಬನ್ ಸಿಂಕ್ ನಾವು 3 ಅಷ್ಟು ಟಾರ್ಗೆಟ್ ನ ಬಿಲಿಯನ್ ಟನ್ ಅಷ್ಟು ಟಾರ್ಗೆಟ್ 2030 ಒಳಗೆ ನೋಡಿ. ಇವೆಲ್ಲ ಟಾರ್ಗೆಟ್ ಇಂಪಾರ್ಟೆಂಟ್, 30 ರೀಚ್ ಮಾಡ್ಬೇಕು. ಆದ್ರೆ ನಾವು ಆಲ್ರೆಡಿ ಇವಾಗ 23ರ ವರದಿ ಪ್ರಕಾರ 2.29 ಆಲ್ಮೋಸ್ಟ್ ಬಂದ್ಬಿಟ್ಟಿದೀವಿ 3ಗೆ. 2023ರಲ್ಲೇ ರೀಚ್ ಮಾಡ್ಬಿಟ್ಟಿದೀವಿ ಆಲ್ಮೋಸ್ಟ್. ಇನ್ 3 ಬಿಲಿಯನ್ ಟನ್ ಅಷ್ಟು ರೀಚ್ ಮಾಡಕ್ಕೆ ಇನ್ನು 0.01 ಬೇಕಾಗಿರೋದು. ಇಷ್ಟು ಇನ್ನು ಆಲ್ಮೋಸ್ಟ್ 30 ಇನ್ನೊಂದು ನೆಕ್ಸ್ಟ್ ರಿಪೋರ್ಟ್ ಅಷ್ಟೇ ನಾವು ರೀಚ್ ಮಾಡ್ಬಿಡ್ತೀವಿ. ಅಂದ್ರೆ ನಮ್ಮ ಕಾರ್ಬನ್ ಸಿಂಕು, ಅರಣ್ಯ ಪ್ರದೇಶ ಎಲ್ಲಾನು ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ನಾವು ಬೆಳವಣಿಗೆ ಮಾಡ್ತಾ ಇದೀವಿ ಅಂತ ಇದು ತೋರಿಸುತ್ತೆ. ಅರ್ಥ ಆಗ್ತಿಲ್ಲ? ಕಾರ್ಬನ್ ಸಿಕ್ವೆಟ್ರೈಸೇಷನ್, ಕಾರ್ಬನ್ ಸ್ಟ್ಯಾಕ್ ಅಂದ್ರೆ ಏನು ಅಂತ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಇನ್ನು ನಾನು ಇವಾಗ ಏನ್ ಹೇಳಿದ್ರೆ ಇಂಗ್ಲಿಷ್ ಅಲ್ಲೂ ಕೂಡ, ಅದನ್ನು ಕೂಡ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ನೋಡ್ಕೊಳ್ಳಿ. ಇಂಗ್ಲಿಷ್ ಬೇಕು ಅಂದ್ರೆ ಅಲ್ಲೂ ಕೊಟ್ಟಿದ್ದೀನಿ ನಾನು, ಬಟ್ ಸ್ಟಿಲ್ ನೋಡ್ಕೋಬೇಕು ಅಂದ್ರೆ ನೋಡ್ಕೊಳ್ಳಿ ಪರ್ಸೆಂಟೇಜ್. ಸೊ ಇದು ಪ್ರಮುಖವಾಗಿ ಸ್ನೇಹಿತರೆ. ಇದರ PDF ನ ಕೊಡ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಇದರ PDF ಸಿಗುತ್ತೆ ನಮ್ಮ ಟೆಲಿಗ್ರಾಮ್ ಅಲ್ಲಿ. ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಇಷ್ಟ ಆಗಿದೆ ವಿಡಿಯೋ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಡೀಟೇಲ್ ಆಗಿ ಹೇಳಿದೀನಿ, ವಿತ್ ಡೆಫಿನೇಷನ್ಸ್ ಗಳು, ಬೇಸಿಕ್ಸ್ ಗೊತ್ತಿರಬೇಕು, ಇವೆಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.